ಬ್ರೇಕಪ್ ಒಂದು ಬ್ಲೆಸ್ಸಿಂಗ್ ಆಗಿದೆ. ನಿಮ್ಮದು ಕೂಡ ಬ್ರೇಕಪ್ ಆಗಿದ್ದರೆ, ನಿಮ್ಮದು ಕೂಡ ಡಿವೋರ್ಸ್ ಆಗಿದ್ದರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ಜಾಸ್ತಿ ಅಳಕ್ಕೆ ಹೋಗ್ಬೇಡಿ. ಬ್ರೇಕಪ್ ಒಂದು ಬ್ಲೆಸ್ಸಿಂಗ್ ಆಗಿದೆ. ಹುಡುಗಿಯರು ಮೇಕಪ್ ಮಾಡ್ಕೊಂಡ ನಂತರ ಶೈನ್ ಆಗ್ತಾರೆ, ಹುಡುಗರು ಬ್ರೇಕಪ್ ಆದ ಮೇಲೆ ಶೈನ್ ಆಗ್ತಾರೆ. ಅದಕ್ಕಾಗಿ ಬ್ರೇಕಪ್ ಆದಮೇಲೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ, ಅಳಕ್ಕೆ ಹೋಗ್ಬಿಡಿ. ನಿಮ್ಮಲ್ಲಿ ಬಹಳಷ್ಟು ಜನ ನನ್ನ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿಯನ್ನು, ಕಾಳಜಿಯನ್ನು ತೋರಿಸ್ತಾ ಇದ್ದೀರಾ. ಅದಕ್ಕೆ ನಾನು ನಿಮಗೆ ತುಂಬಾ ಥ್ಯಾಂಕ್ಫುಲ್ ಆಗಿರುವೆ. ನಿಮ್ಮಲ್ಲಿ ಬಹಳಷ್ಟು ಜನ ಕಮೆಂಟ್ ಬಾಕ್ಸ್ನಲ್ಲಿ ಮತ್ತು ಇಮೇಲ್ನಲ್ಲಿ DM ಗಳಲ್ಲಿ ಮೆಸೇಜ್ ಮಾಡಿಬಿಟ್ಟು, ಸರ್ ಲಾಸ್ಟ್ ಇಯರು ನಿಮ್ಮದು ಬ್ರೇಕಪ್ ಆಗಿತ್ತು, ನೀವು ತುಂಬಾ ಎಮೋಷ್ನಲಿ ಡಿಪ್ರೆಸ್ಡ್ ಆಗಿದ್ರಿ, ಈಗ ಹೇಗಿದ್ದೀರಾ? ನಿಮ್ಮ ಬ್ರೇಕಪ್ ಆಗಿಬಿಟ್ಟು ಹತ್ತತ್ರ 1 ವರ್ಷ ಆಗ್ತಾ ಬಂತು. ನೀವು ಪ್ರೊಫೆಷ್ನಲ್ಲಿ ಕೂಡ ಜಾಸ್ತಿ ಗ್ರೋ ಆಗ್ತಾ ಇದ್ದೀರಾ, ನಿಮ್ಮ ಸ್ಟಾರ್ಟಪ್ ಕೂಡ ಜಾಸ್ತಿ ಶೈನ್ ಆಗ್ತಾ ಇದೆ. ಸೊ ನೀವೀಗ ಖುಷಿಯಾಗಿದ್ದೀರಾ? ಹೇಗೆ ಫೀಲ್ ಮಾಡ್ತಾ ಇದ್ದೀರಾ? ನೀವು ರಿಯಲಿ ಖುಷಿಯಾಗಿದ್ದೀರಾ ಅಥವಾ ಖುಷಿಯಾಗಿರೋ ಥರ ಆ್ಯಕ್ಟ್ ಮಾಡ್ತಾ ಇದ್ದೀರಾ? ಇದ್ರ ಬಗ್ಗೆ ಹೇಳಿ. ಸೊ ಮುಂದಿನ ನಿಮ್ಮ ಪ್ಲ್ಯಾನ್ಗಳೇನು? ಬ್ರೇಕಪ್ನಿಂದ ನೀವು ಹೇಗೆ ಹೊರಗೆ ಬಂದ್ರಿ? ನಾವು ಕೂಡ ಹೊರಗೆ ಬರೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ, ಬಟ್ ಮೂವ್ ಆನ್ ಆಗೋಕ್ಕಾಗ್ತಾ ಇಲ್ಲ. ಇದರ ಮೇಲೆ ಸ್ವಲ್ಪ ಗೈಡೆನ್ಸನ್ನು ಕೊಡಿ ಅಂತೇಳಿ ಬಹಳಷ್ಟು ಜನ ಕೇಳ್ಕೊಂಡಿದ್ದೀರಾ. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಬ್ರೇಕಪ್ ಹೇಗೆ ನಿಮಗೆ ಬ್ಲೆಸ್ಸಿಂಗ್ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡುವವನಿದ್ದೇನೆ. ಯಾವಾಗ ನಿಮ್ಮದು ಬ್ರೇಕಪ್ ಆಗುತ್ತೋ ಆವಾಗ ನೀವು ಮಾಡಬೇಕಾದ ಮೊದಲ ಕೆಲಸ ಏನಪ್ಪ ಅಂತಂದರೆ, ತಪ್ಪು ಯಾರ್ದಿದೆ ಅನ್ನೋದನ್ನು ನ್ಯೂಟ್ರಲ್ ಆಗಿ ಅನಲೈಸ್ ಮಾಡೋದಿದೆ. ತಪ್ಪು ನಿಮ್ಮದಿದೆ ಅಂತಂದರೂ ಕೂಡ ನೀವು ಪಾಠ ಕಲೀಲೇಬೇಕು. ನಾನು ಈ ತಪ್ಪು ಮಾಡಿದ್ದೆ, ಅದಕ್ಕಾಗಿಯೇ ಇದು ಬ್ರೇಕಪ್ ಆಯಿತು, ಇದು ಡಿವೋರ್ಸ್ ಆಯಿತು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿರುವ ತಪ್ಪುಗಳನ್ನು ನೀವು ತಿದ್ಕೋಬೇಕು. ನಿಮ್ಮ ವೀಕ್ನೆಸ್ ಪಾಯಿಂಟ್ಗಳನ್ನು ಪತ್ತೆ ಹಚ್ಚಿಬಿಟ್ಟು ಅದನ್ನು ನೀವು ಇಂಪ್ರೂವ್ ಮಾಡ್ಕೊಂಡ್ಬಿಟ್ಟು ಅವುಗಳನ್ನು ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಇನ್ನು ನಿಮ್ಮ ಕಡೆಯಿಂದ ಏನೂ ತಪ್ಪೇ ಇಲ್ಲ, ತಪ್ಪೆಲ್ಲ ಇರೋದು ಮುಂದಿನ ವ್ಯಕ್ತಿ ಕಡೆ. ಸೊ ಆವಾಗ ನಿಮ್ಮದು ಬ್ರೇಕಪ್ ಆಗಿದೆ ಅಂತಂದರೂ ಕೂಡ ನೀವು ಅಲ್ಲಿ ಕೂಡ ಪಾಠಗಳನ್ನು ಕಲಿಬೇಕು. 1-2 ದಿನ ನಿಮಗೆ ಸ್ಯಾಡ್ ಫೀಲ್ ಆಗುತ್ತೆ, ಹತ್ತು ಬಿಡಿ. ಎಷ್ಟು ಅಳಬೇಕನ್ಸುತ್ತೋ ಅಷ್ಟು ಹತ್ತು ಬಿಡಿ, ನಿಮ್ಮ ಮನಸ್ಸು ಹಗರಾಗುತ್ತೆ. ಯಾವಾಗ ನಿಮ್ಮ ಮನಸ್ಸು ಹಗರಾಗುತ್ತೋ ಆವಾಗ ನಿಮ್ಮ ಲೈಫಿನ ಮೇಲೆ ಫೋಕಸ್ ಮಾಡೋಕ್ಕೆ ಶುರು ಮಾಡಿ. ಸೊ ನನ್ನ ವಿಚಾರದಲ್ಲಿ ಏನೇನೆಲ್ಲ ಆಗಿತ್ತು ಅನ್ನೋದನ್ನು ನಾನು 1 ವರ್ಷದ ಹಿಂದೆಯೇ 2 ವಿಡಿಯೋ ಮಾಡಿ ವಿತ್ ಪ್ರೂಫ್ನ ಸಮೇತ ನಿಮಗೆ ತೋರಿಸಿದ್ದೆ. ನೀವು ನಮ್ಮ ಚಾನಲ್ನಲ್ಲಿ ಹೋಗಿ ನೋಡ್ಬೋದು. ನಂದೇನು 1 ದಿನದ 2 ದಿನದ 1-2 ವರ್ಷದ ಫ್ರೆಂಡ್ಶಿಪ್ಪು, ರಿಲೇಷನ್ಶಿಪ್ ಏನಾಗಿರಲಿಲ್ಲ. ಸೊ ನಂದು 19 ವರ್ಷದ ಫ್ರೆಂಡ್ಶಿಪ್ ಇತ್ತು. 1ನೇ ಕ್ಲಾಸ್ನಿಂದ 19 ವರ್ಷದ ಫ್ರೆಂಡ್ಶಿಪ್ಪನ್ನು ಇವಳು ಬಂದುಬಿಟ್ಟು ರಿಲೇಷನ್ಶಿಪ್ಪಲ್ಲಿ ಕನ್ವರ್ಟ್ ಮಾಡೋಣ ಅಂತಂದಾಗ ನಾನು ಎಸ್ ಅಂತಂದೆ. ಲವ್ ಪ್ರಪೋಸಲನ್ನು ಎಕ್ಸೆಪ್ಟ್ ಮಾಡಿಕೊಂಡೆ. ಸೊ ಅದಾದ ನಂತರ ನಾವು ಸೇರಿಬಿಟ್ಟು ಒಂದು ಸ್ಟಾರ್ಟಪ್ ಐಡಿಯಾ ಮೇಲೆ ವರ್ಕ್ ಮಾಡ್ತಾಯಿದ್ವಿ. ಅದಕ್ಕೂ ಕೂಡ ನಾನು ಕೋಆಪ್ರೇಟ್ ಮಾಡಿದೆ. ಮುಂದೆ ಇವಳು ಬಂದುಬಿಟ್ಟು ಮದುವೆ ಅಂತಂದಾಗಲೂ ಕೂಡ ನಾನು ಅದಕ್ಕೂ ಎಸ್ ಅಂದಿದ್ದೆ. ನಾನು ಆವಾಗಲೇ ಹೇಳಿದ್ದೆ, ನಂದು ಬಿಸ್ನೆಸ್ ಪ್ರೊಫೆಷನ್ ಆಗುತ್ತೆ, ನಿಂದು ಮೆಡಿಸಿನ್ ಪ್ರೊಫೆಷನ್ ಆಗುತ್ತೆ, ಮ್ಯಾಚ್ ಆಗುತ್ತೋ ಇಲ್ವೋ ನೋಡು ಅಂತೇಳಿ. ಆವಾಗಲೂ ಕೂಡ ಅವಳೇ ಹಠಕ್ಕೆ ಬಿದ್ದು ಎಂಗೇಜ್ಮೆಂಟ್ ತನಕ ಹೋಗಿದ್ಲು. ಮುಂದೆ ಅವಳೇ ಅದನ್ನು ಮುರಿದು ಬಿಟ್ಲು. 19 ವರ್ಷದ ಫ್ರೆಂಡ್ಶಿಪ್ಪನ್ನು, 4 ವರ್ಷದ ರಿಲೇಷನ್ಶಿಪ್ಪನ್ನು ಮತ್ತು 1 ವರ್ಷದ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪನ್ನು ಅವಳಾಗೆ ಮುರಿದ್ಲು. ಸೊ ಆವಾಗ ಇವಳು ಕೊಟ್ಟ ಕಾರಣ ಏನಾಗಿತ್ತಪ್ಪ ಅಂತಂದರೆ, ಸೊ ನಿಮಗೆ ಫಂಗಲ್ ಇನ್ಫೆಕ್ಷನ್ ಆಗಿದೆ. ಸೊ ಇದು ಕಾಮನ್ನು, ಯಾಕಂದರೆ ನನ್ನನ್ನು ಟ್ರೀಟ್ ಮಾಡ್ತಾ ಇರುವ ಡರ್ಮಾಟೊಲಜಿಸ್ಟ್ ಹೇಳಿದರು, ದಿಸ್ ಈಸ್ ಕಾಮನ್ನು, ಇದೆಲ್ರಿಗೂ ಆಗುತ್ತೆ, ಗಂಡ್ಮಕ್ಳಿಗೂ ಆಗುತ್ತೆ, ಹೆಣ್ಮಕ್ಳಿಗೂ ಆಗುತ್ತೆ. ಟೈಟ್ ಜೀನ್ಸ್ ಹಾಕೊತೀಯ, ತಿರುಗಾಡ್ತೀಯ ಬಿಸಿಲಲ್ಲಿ ಅಂತಂದರೆ ಆಗೋದೆ, ದ್ಯಾಟ್ಸ್ ಇಟ್, ಸರಿ ಹೋಗುತ್ತೆ, ಇಷ್ಟೇ ಇತ್ತು. ಬಟ್ ಅವಳಿಗೆ ಬ್ರೇಕಪ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ರಾಪರ್ ಆಗಿರೋ ರೀಸನ್ ಬೇಕಾಗಿತ್ತು. ಬಿಸ್ನೆಸ್ ಮ್ಯಾನ್ಗಳು ಹಂಗಿರ್ತಾರೆ, ಟ್ರಾವೆಲ್ ಫಿಲ್ಮ್ ಮೇಕರ್ಸ್ಗಳು ಹಿಂಗೆ ಮಾಡ್ತಾರೆ. ಸೊ ಟ್ರಾವೆಲಿಂಗ್ ಮಾಡುವಾಗ ಯಾರು ಬೇಕಾದವ್ರ ಜೊತೆಗೆ ಸುತ್ತಾ ಇರ್ತಾರೆ, ಸೆಕ್ಸ್ ಮಾಡ್ತಾ ಇರ್ತಾರೆ, ಹಾಗೆ ಹೀಗೆ ಎಲ್ಲ ಅಪವಾದಗಳನ್ನು ಹಚ್ಚಿಬಿಟ್ಟು ಇದನ್ನೇ ದೊಡ್ಡ ರಂಪಾಟ ಮಾಡಿಬಿಟ್ಟು ಫೈನಲಿ ನಂದೇ ತಪ್ಪಿದೆ ಅಂಥೇಳಿ ನನ್ನ ಮೇಲೆ ಗೂಬೆ ಕರಿಸಿಬಿಟ್ಟು ಬ್ರೇಕಪ್ ಮಾಡಿಕೊಂಡ್ಳು. ಒಳಗೆ ಬಂದು ಸ್ನೇಹ ಅಂದ್ಲು, ಒಪ್ಕೊಂಡೆ. ಪ್ರೀತಿ ಅಂದ್ಲು, ಒಪ್ಕೊಂಡೆ. ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಂದ್ಲು, ಒಪ್ಕೊಂಡೆ. ಮದುವೆ ಆಗೋಣ, ಎಂಗೇಜ್ ಆಗೋಣ ಅಂತಂದ್ಲು, ಒಪ್ಕೊಂಡೆ. ಮುಂದೆ ಅವಳಾಗೆ ಬ್ರೇಕಪ್ ಆಗೋಣ ಅಂತಂದ್ಲು, ಅದಕ್ಕೂ ಕೂಡ ಒಪ್ಕೊಂಡೆ. ನಾನಿಲ್ಲಿ ಮೂಕ ಪ್ರೇಕ್ಷಕನ ಥರ ಇದ್ದೆ. ಏನಾದದಾಗತ್ತೆ, ಯಾರೂ ಕೂಡ ನಮ್ಮ ಲೈಫಲ್ಲಿ ಪರ್ಮನೆಂಟ್ ಆಗಿರಲ್ಲ. ಸೊ ಬಂದಂಗೆ ಬದುಕೋಣ ಅಂತ ಹೇಳ್ಬಿಟ್ಟು ನಾನು ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡೆ. ಬಟ್ ನನಗೆ ಗೊತ್ತಿತ್ತಲ್ಲ, ನನ್ನ ಕರ್ಮ ನೆಟ್ಟಿಗಿದೆ, ನನ್ನ ಕೆಲಸಗಳು ನೆಟ್ಟಿಗಿವೆ. ನಾನು ಯಾರಿಗೂ ಮೋಸ ಮಾಡಿಲ್ಲ, 1 ರೂಪಾಯಿ ಕೂಡ ಯಾರ ಕಡೆಯಿಂದ ಫುಕ್ಸಟ್ಟಾಗಿ ತೊಗೊಂಡಿಲ್ಲ. ನಮ್ಮ ಮನೆಯವ್ರ ಕಡೆಯಿಂದನೇ ನಾನು ಜಾಸ್ತಿ ಏನೂ ತೊಗೊಂಡಿಲ್ಲ. ನಾನು ಇಂಡಿಪೆಂಡೆಂಟಾಗಿ ಬದುಕ್ತಾ ಇರುವೆ. ಸೊ ಇವಳು ಹೋಗ್ತೀನಿ ಅಂತಂದಾಗ ನನಗೇನು ದುಃಖ ಆಗಲಿಲ್ಲ. ಗೋ, ನೀನು ಎಲ್ಲೇ ಇರು, ಹೇಗೆ ಇರು, ಚೆನ್ನಾಗಿರು ಅಂತೇಳಿ ನಾನು ಬಿಟ್ಟುಬಿಟ್ಟೆ. ಆದರೆ ಕರ್ಮ ಅನ್ನೋದಿರತ್ತಲ್ಲ, ಕರ್ಮ ಬೇಗನೆ ರಿಟರ್ನ್ ಬರುತ್ತೆ ಮತ್ತು ಮುಖಕ್ಕೆ ಹೊಡೆಯುತ್ತೆ. ನೀವು ಬೇರೆಯವರ ಲೈಫನ್ನು ಇಂಟೆನ್ಷನ್ನಾಗಿ ಹಾಳು ಮಾಡಿಬಿಟ್ಟು, ಬೇರೆಯವರ ಹೆಸರಿಗೆ ಮಸಿ ಬೆಳೆದ್ಬಿಟ್ಟು, ಅವರನ್ನು ವಿಲನ್ ಮಾಡಿ ನೀವು ಹೀರೋ ಆಗಿ ಹೋಗ್ತೀನಿ ಅಂತಂದರೆ ಕರ್ಮ ಸುಮ್ಮನೆ ಕೂಡಲ್ಲ. ಸೊ ಅವಳ ಕರ್ಮ ಅವಳಿಗೆ ಸರಿಯಾಗಿ ಪಾಠ ಕಲಿಸ್ತು.
ಅವಳು ಎಕ್ಸಾಕ್ಟ್ಲಿ ಬ್ರೇಕಪ್ ಮಾಡಿಕೊಂಡಿರುವ ಹಿಂದಿನ ಕಾರಣ ಏನತ್ತಪ್ಪ ಅಂತಂದರೆ, ನನ್ನ ಸ್ಟಾರ್ಟಪ್ಪು ನಿಮಗೆಲ್ಲ ಗೊತ್ತಿರುವಂತೆ ಸ್ಟ್ರಗ್ಲಿಂಗ್ ಫೇಸಲ್ಲೇ ಇದೆ. ಯಾಕಂದರೆ ನಾನು ಯಾವುದೇ ಗೌರ್ಮೆಂಟ್ ಫಂಡಿಂಗ್ ಇಲ್ಲದೆ, ಗ್ರ್ಯಾಂಟ್ ಇಲ್ಲದೆ, ಸ್ಕೀಮಲ್ಲಿ ಹೋಗಿ ಸ್ಕ್ಯಾಮ್ ಮಾಡದೆ, ಎಲ್ಲೂ ಹೋಗಿ ಯಾರ ದುಡ್ಡನ್ನು ಮುಳುಗಿಸದೇ ನನ್ನ ದಮ್ಮಿನ ಮೇಲೆ ನನ್ನ ಬೂಟ್ ಸ್ಟ್ರಾಪರ್ಡ್ ಮೆಥಡ್ದಿಂದಲೇ ನಾನು ನಡ್ಸ್ಕೊಳ್ತಾ ಬರ್ತಾ ಇರುವೆ. ಸೊ ನಾನು ಭಾಳಷ್ಟು ಇನ್ವೆಸ್ಟರ್ಗಳಿಗೂ ಕೂಡ ಪಿಚ್ ಮಾಡಿರುವೆ, ಅಪ್ರೋಚ್ ಆಗಿರುವೆ. ಬಟ್ ಇನ್ವೆಸ್ಟ್ಮೆಂಟನ್ನು ತರೋದು ಅದು ಭಾಳಷ್ಟು ಫ್ಯಾಕ್ಟ್ರಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ನನಗೆ ಇನ್ವೆಸ್ಟರ್ನ ಅವಶ್ಯಕತೆ ಇಲ್ಲ, ಬಟ್ 1 ವರ್ಷದ ಹಿಂದೆ ಇನ್ವೆಸ್ಟರ್ನ ಅವಶ್ಯಕತೆ ಇತ್ತು. ಅದು ಅವಳಿಗೆ ಫ್ಯೂಚರ್ ಅನ್ಸೆಕ್ಯೂರ್ ಇದೆ ಅಂತ ಅನ್ನಿಸ್ತಾ ಇತ್ತು. ಅವಳಿಗಿಂತ ಜಾಸ್ತಿ ಅವ್ರ ಅಮ್ಮನಿಗೆ ಅನ್ನಿಸ್ತಾ ಇತ್ತು. ಇನ್ನು ಅವಳ ಅಮ್ಮನ ದೃಷ್ಟಿಯಲ್ಲಿ ಒಬ್ಬ ಹುಡುಗ ಬಂದಿದ್ದ, ರಿಚ್ ಗಾಯ್. ಸೊ ಅವನಿಗೆ ಗೋರ್ಮೆಂಟ್ ಕಡೆಯಿಂದ 5 ಕೋಟಿಯ ಗ್ರ್ಯಾಂಟ್ ಸಿಕ್ಕಿತ್ತು ಅವನ ಸ್ಟಾರ್ಟಪ್ಗೆ. ಸೊ ಮೇಲಾಗಿ ಅವನು ಡಾಕ್ಟರ್ ಇದ್ದ, ನಾನು ಡಾಕ್ಟರ್ ಇರಲಿಲ್ಲ. ಸೊ ಅವರಿಗೆ ನಾನು ಕಡಿಮೆ ಅನ್ಸೋಕ್ಕೆ ಶುರುವಾದೆ. ಅಂದರೆ ನನಗಿಂತ ಅಲ್ಲಿ ಒಂದು ಬೆಟರ್ ಆಪ್ಷನ್ ಸಿಕ್ತು. ಸೊ ಅದಕ್ಕಾಗಿ ಇವರೆಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ನನ್ನನ್ನು ಡಂಪ್ ಮಾಡಿಬಿಟ್ರು. ಸೊ ಡಂಪ್ ಮಾಡಿದ್ರಾ. ಸೊ ನಾನು ಫಸ್ಟಿಗೆ ಸ್ಯಾಡ್ ಫೀಲ್ ಮಾಡಿದೆ, ಡಿಮೋಟಿವೇಟ್ ಆದೆ. ಬಟ್ ನನ್ನನ್ನು ನಾನು ಬೌನ್ಸ್ ಬ್ಯಾಕ್ ಮಾಡಿಕೊಂಡೆ. ಬಟ್ ಕರ್ಮ ಅನ್ನೋದಿರತ್ತಲ್ಲ, ಅದಷ್ಟಕ್ಕೆ ಬಿಡಲ್ಲ. ಸೊ ಇವರು ಯಾವನನ್ನ ದೊಡ್ಡ ಸಜ್ಜನ ಅಂತೇಳಿ ಅಂದ್ಕೊಂಡ್ಬಿಟ್ಟು ಇವನೊಂದಿಗೆ ಸಂಬಂಧ ಬೆಳೆಸೋಕೆ ಹೋಗಿದ್ರು. ಸೊ ಅವನಿಗೆ ಬೇಗನೆ ತಗಲಾಕೊಂಡ. ಸೊ ಈಗ ಸದ್ಯಕ್ಕೆ ಇವಳ ಮೇಲೆ 3 ಲೀಗಲ್ ಕೇಸ್ಗಳ ಟ್ರಯಲ್ ನಡೀತಾ ಇದೆ. ಸೊ ಇವಳು ಯಾರನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ಲಲ್ಲ, ಸೊ ಅವನು ಫಸ್ಟಿಗೆ ತಗಲಾಕೊಂತಾನೆ. ಡೇಟ್ ಬಾರ್ ಆಗಿರುವ ಮೆಡಿಸಿನ್ಗಳನ್ನು ಮಾರೋ ರಾಕೆಟ್ನಲ್ಲಿ ಆತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿಡ್ತಾನೆ. ಸೊ ಇವಳು ಅವನ ಜೊತೆಗೆ ಫೋನ್ ಕಾಂಟ್ಯಾಕ್ಟ್ನಲ್ಲಿರೋದ್ರಿಂದ ಆ ಕೇಸಲ್ಲೂ ಕೂಡ ನೇಮ್ ಫಿಟ್ ಆಗಿದೆ, ಅದರ ಟ್ರಯಲ್ ನಡೀತಾ ಇದೆ. ಇನ್ನು ಎರಡನೇದಾಗಿ ಇವಳು ಒಂದು ಪೇಷಂಟನ್ನು ಸರಿಯಾಗಿ ಟ್ರೀಟ್ ಮಾಡದೆ ನೆಗ್ಲಿಜೆನ್ಸಿ ತೋರಿಸಿ, ಸೊ ಆ ಪೇಷಂಟಿಗೆ ನೆಗೆಟಿವ್ ಎಫೆಕ್ಟ್ ಆಗಿರೋದ್ರಿಂದ ಅವನು ಕೂಡ ಒಂದು ಕೇಸ್ ಹಾಕಿದ್ದಾನೆ. ಅದು ಕೂಡ ಒಂದು 4-5 ಡಾಕ್ಟರ್ಗಳ ತಲೆ ಮೇಲೆ ಕೇಸ್ ಹಿಡಿದೆ, ಅದರಲ್ಲೂ ಕೂಡ ಹೆಸರಿದೆ. ಸೊ ಇಷ್ಟಾದ ತಕ್ಷಣ ಇವಳು ಮತ್ತೆ ನನ್ನ ಲೈಫಲ್ಲಿ ಬಂದುಬಿಟ್ಟು ಐ ಆಮ್ ಸಾರಿ, ನನ್ನಿಂದ ತಪ್ಪಾಗಿದೆ, ನಾನು ದೊಡ್ಡ ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ, ಸೊ ನನಗೆ ನಿನ್ನ ವ್ಯಾಲ್ಯೂ ಈಗ ಗೊತ್ತಾಗಿದೆ, ಸೊ ಮತ್ತೆ ನಾವು ಹೊಸ ಒಂದು ರಿಲೇಷನ್ಶಿಪ್ಪನ್ನು ಶುರು ಮಾಡೋಣ, ಅದು ಇದು ಎಲ್ಲ ಕತೆ ಹೇಳಿದ್ಲು. ಬಟ್ ನಾನು ಅದಕ್ಕೆ ಒಪ್ಕೊಳ್ಳಿಲ್ಲ. ಒಂದು ಸರ್ತಿ ಚೀಟರ್ ಅಂದರೆ ಅದು ಲೈಫ್ ಲಾಂಗ್ ಚೀಟರ್ ಅಂತಂದಾಗೆ ನನಗೀಗ ಟ್ರಸ್ಟ್ ಇಶ್ಯೂಸ್ ಇವೆ, ಐ ಆಮ್ ನಾಟ್ ಓಕೆ, ನಾನು ಪೊಲೈಟ್ಲಿ ರಿಜೆಕ್ಟ್ ಮಾಡಿಬಿಟ್ಟೆ. ಸೊ ಆ ಹಾಸ್ಪಿಟಲ್ ಬಿಟ್ಟು ಇವಳು ಬೇರೆ ಹಾಸ್ಪಿಟಲ್ಗೆ ಹೋದಾಗ ಅಲ್ಲೊಂದು ಹಗರಣ ಆಗುತ್ತೆ. ಅಲ್ಲಿ ಏನು ಹಗರಣ ಆಗತ್ತಪ್ಪ ಅಂತಂದರೆ, ಅದೊಂದು ದೊಡ್ಡ ಹಾಸ್ಪಿಟಲ್ ಇದೆ, ಸಾಂಗ್ಲಿ ಬೇಸ್ಡು. ಸೊ ಅದರಲ್ಲಿ ಕೆಲವೊಂದಿಷ್ಟು ಮೇಲ್ ಡಾಕ್ಟ್ರುಗಳು ಒಂದು MBBS ಹುಡುಗಿಯನ್ನು ಅನಸ್ತೇಶಿಯಾ ಕೊಟ್ಬಿಟ್ಟು ರೇಪ್ ಮಾಡ್ತಾರೆ, ಸ್ಟೂಡೆಂಟನ್ನು. ಸೊ ಅದರಲ್ಲಿಯೂ ಕೂಡ ಇವಳದು ಸಪೋರ್ಟ್ ಇದೆ, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅಂಥೇಳಿ. ಅದು ಕೂಡ ಎನ್ಕ್ವೈರಿ ನಡೀತಾ ಇದೆ. ಸೊ ಕರ್ಮ ಅನ್ನೋದು ಹೀಗೆ ಮುಖಕ್ಕೆ ಹೊಡೆಯುತ್ತೆ. ಸೊ ಲಾಸ್ಟ್ ಇಯರ್ ನನಗನ್ನಿಸ್ತಾ ಇತ್ತಪ್ಪ ಅಂತಂದರೆ ಬ್ರೇಕಪ್ ಆಗಿಬಿಟ್ಟು ನಾನು ದೊಡ್ಡದೇನೋ ಕಳ್ಕೊಂಬಿಟ್ಟೆ, ಲೈಫೇ ಮುಳುಗೋಯ್ತು, ಜೀವನನೇ ಎಂಡು ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಬಟ್ ನಮ್ಮ ಅಕ್ಕ ನನಗೆ ಸಪೋರ್ಟ್ ಮಾಡಿದ್ಲು. ಪರ್ಸ್ನಲಿ ಇರಬಹುದು, ಮೆಂಟಲಿ ಇರಬಹುದು, ಎಮೋಷ್ನಲಿ ಇರಬಹುದು, ಅಥವಾ ಬಿಸ್ನೆಸ್ಸಲ್ಲಿ ಮುಂದುವರಿಯೋದಿರ್ಬೋದು, ಎಲ್ಲ ಆ್ಯಂಗಲ್ನಿಂದ ಸಪೋರ್ಟ್ ಮಾಡಿದರು. ನನ್ನ ಮೆಂಟ್ರ್ಗಳು ಕೂಡ ನನಗೆ ಸಪೋರ್ಟ್ ಮಾಡಿದರು, ನನ್ನ ಫ್ರೆಂಡ್ಸ್ಗಳು ಕೂಡ ಸಪೋರ್ಟ್ ಮಾಡಿದರು. ನೀವು ಕೂಡ ಆ್ಯಸ್ ಅ ಆಡಿಯನ್ಸ್ ಆಗಿ, ಫ್ಯಾನ್ಸ್ ಆಗಿ ನೀವು ಕೂಡ ಸಪೋರ್ಟ್ ಮಾಡಿದ್ರಿ. ನಾನು ಓವರ್ಕಮ್ ಮಾಡಿದೆ, ನಾನೀಗ ನನ್ನ ಲೈಫಲ್ಲಿ ಮುಂದೆ ಸಾಗ್ತಾ ಇರುವೆ. ಬಟ್ ಇವಳು ಬೇಕಂತೇಳಿನೇ ಇಷ್ಟೆಲ್ಲ ಡ್ರಾಮಾ ಮಾಡಿ, ಸುಳ್ಳು ಹೇಳಿ, ಏನೇನೋ ಮಾಡಿರೋದ್ರಿಂದ ಅವಳ ಲೈಫನ್ನು ಅವಳೇ ಹಾಳು ಮಾಡ್ಕೊಂಡು ಕುಂತಿದ್ದಾಳೆ. ಸೊ ದುಡ್ಡಿನ ದುರಾಸೆ, ಮೋಸ, ಸುಳ್ಳು ಹೇಳೋದು, ವಂಚನೆ ಮಾಡೋದು ಮಾಡಿಬಿಟ್ಟು ನಾವು ಜಾಸ್ತಿ ದಿನ ಖುಷಿಯಾಗಿರೋಕ್ಕಾಗಲ್ಲ. ನಾವು ಬೇರೆಯವ್ರ ಲೈಫನ್ನು ಹಾಳು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಕರ್ಮ ನಮ್ಮನ್ನು ಕೂಡ ಸರಿಯಾಗಿ ತೊಗೊಳುತ್ತೆ. ಪಾಠಗಳನ್ನು ಕಲೀರಿ. ನಿಮ್ಮದೇನು ತಪ್ಪಿಲ್ಲಪ್ಪ ಅಂತಂದರೆ ನೀವು ಎನಿ ಟೈಮ್ ಸೇಫಾಗಿರ್ತೀರ. ಯು ಬಿ ಹ್ಯಾಪಿ, ನೀವು ಹ್ಯಾಪಿಯಾಗಿರಿ. ಸೊ ಅವರ ಕರ್ಮವನ್ನು ಅವ್ರಿಗೆ ಬಿಟ್ಬಿಡಿ, ಅವ್ರು ಏನಾದರೂ ಮಾಡ್ಕೊಂಡು ಹಾಳಾಗೋಗಲಿ, ನೀವು ನಿಮ್ಮ ಲೈಫಿನ ಮೇಲೆ ಫೋಕಸ್ ಮಾಡಿ. ನಿಮ್ಮದು ಬ್ರೇಕಪ್ ಆಗಲಿ, ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಲಿ, ಅಥವಾ ಡಿವೋರ್ಸ್ ಆಗಲಿ, ಅಥವಾ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ದೂರ ಹೋಗಲಿ, ಮೋಸ ಮಾಡಲಿ, ಏನೇ ಮಾಡಲಿ, ಸೊ ನಿಮ್ಮನ್ನು ನೀವು ಕೀಳಾಗಿ ನೋಡೋಕ್ಕೆ ಹೋಗಬೇಡಿ. ನಿಮ್ಮನ್ನು ನೀವು ಪ್ರೀತಿಸೋಕ್ಕೆ ಶುರು ಮಾಡಿ, ನಿಮ್ಮನ್ನು ನೀವು ನಂಬಿ. ಈ ಬ್ರೇಕಪ್ ಅನ್ನೋದೊಂದು ಬ್ಲೆಸ್ಸಿಂಗ್ ಥರ ವರ್ಕ್ ಆಗುತ್ತೆ. ಬ್ರೇಕಪ್ಪನ್ನು ಬ್ಲೆಸ್ಸಿಂಗ್ ಥರನೇ ನೋಡಿ. ಹುಡುಗರ ಮೇಕಪ್ ಯಾವುದಪ್ಪ ಅಂತಂದರೆ ದುಡ್ಡು. ಮನಿ ಈಸ್ ದ ಬೆಸ್ಟ್ ಮೇಕಪ್ ಫಾರ್ ಬಾಯ್ಸ್. ಗಂಡಸರಿಗೆ ನಿಜವಾದ ಮೇಕಪ್ ಯಾವುದಪ್ಪ ಅಂತಂದರೆ ದುಡ್ಡು. ನೀವು ನೋಡೋಕ್ಕೆ ಹಂದಿ ಥರ ಇರಿ, ನಡೆಯುತ್ತೆ. ನಿಮ್ಮ ತಲೆಯಲ್ಲಿರುವ ಕೂದಲುಗಳೆಲ್ಲ ಉದುರೋಗಿದ್ರೂ ಕೂಡ ನಡೆಯುತ್ತೆ. ನೀವು ಗಂಡಸೇ ಆಗಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ನಿಮ್ಮ ಹತ್ರ ದುಡ್ಡು ಇದ್ದೇಪ್ಪ ಅಂತಂದರೆ ಹೆಣ್ಮಕ್ಳು ಬಂದೇ ಬರ್ತಾರೆ. ಇದು ಇವತ್ತಿನ ರಿಯಾಲಿಟಿ ಆಗಿದೆ. ಸೊ ನೀವು ನೋಡಿ, ಎಂತೆಂಥ ಚಿಂಪಾಂಜಿಗಳಿರ್ತಾರೆ, ಅವ್ರಿಗೆ ಗೌರ್ಮೆಂಟ್ ಜಾಬ್ ಇದೆ ಅಂತಂದರೆ ಮಿಸ್ ವರ್ಲ್ಡ್ ಥರ ಇರುವ ಹುಡುಗಿಯನ್ನು ಖುಷಿಯಾಗಿ ಅರೇಂಜ್ ಮ್ಯಾರೇಜಲ್ಲಿ ಕೊಟ್ಟಿರ್ತಾರೆ, ಇಲ್ಲ ಅವಳಾಗೆ ಲವ್ ಮ್ಯಾರೇಜ್ ಮಾಡ್ಕೊಂಡಿರ್ತಾಳೆ.
ಸೊ ಇಂತಹ ಬಹಳಷ್ಟು ಉದಾಹರಣೆಗಳಿವೆ. ಸೊ ಗಂಡು ಮಕ್ಕಳಿಗೆ ಬ್ರೇಕಪ್ ಒಂದು ಶೈನ್ ಆಗೋಕ್ಕೆ ಅಪಾರ್ಚುನಿಟಿ ಇರುತ್ತೆ, ನಿಮ್ಮನ್ನು ನೀವು ರೀಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಒಂದು ಬೆಸ್ಟ್ ಟೈಮಿಂಗ್ ಇರುತ್ತೆ. ಸೊ ಇದನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ. ಹೆಣ್ಮಕ್ಳು ಮೇಕಪ್ ಮಾಡ್ಕೊಂಡು ಶೈನ್ ಆಗ್ತಾರೆ, ಅವ್ರು ಶೈನ್ ಆಗಲಿ. ನೀವು ಬ್ರೇಕಪ್ ಮಾಡಿಕೊಂಡು ದುಡ್ಡು ಮಾಡಿಕೊಂಡು ಶೈನ್ ಆಗಿ. ಸೊ ನಾನು ಕೂಡ ಅದೇ ಅಟಿಟ್ಯೂಡ್ನಿಂದ ನನ್ನ ಮೇಲೆ ಫೋಕಸ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಯಾವಾಗ ನನ್ನನ್ನು ನಾನು ನಂಬೋಕ್ಕೆ ಶುರು ಮಾಡಿದ್ನೋ, ಫೋಕಸ್ಡಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ನೋ, ಸೆಲ್ಫ್ ಲವ್ ಡಬಲ್ ಆಯಿತು. ನಾನೇನು, ನನ್ನ ಸ್ಟ್ರೆಂತ್ ಏನು, ನನ್ನ ಅಸಲಿ ಯೋಗ್ಯತೆ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಯಿತು. ಯಾವಳು ನನ್ನನ್ನು ಡಿಸರ್ವ್ ಮಾಡಲ್ವೋ ಅವಳೊಂದಿಗೆ ನಾನು ಕಮಿಟ್ ಆಗಿಬಿಟ್ಟಿದ್ದೆ. ಸೊ ನಾಲೆಜ್ನಲ್ಲಿರಬಹುದು, ಅಥವಾ ಎಜುಕೇಷನ್ನಲ್ಲಿರಬಹುದು, ಅಥವಾ ಪ್ರೊಫೆಷ್ನಲ್ಲಿ ಇರಬಹುದು, ಫೈನಾನ್ಷಿಯಲಿ ಇರಬಹುದು, ಅಥವಾ ಬ್ಯೂಟಿ ಆಸ್ಪೆಕ್ಟ್ ಮೇಲೆ ಹೋದರೆ ಕಲರ್ ಇರ್ಬೋದು, ಯಾವುದರಲ್ಲೂ ಕೂಡ ಆಕೆ ನನಗೆ ತಕ್ಕದಾಗಿರಲಿಲ್ಲ. ಸಿ ಈಸ್ ಎವರೇಜ್. ಸೊ ಅಷ್ಟಕ್ಕಷ್ಟೇ ಇದ್ಲು. ಸೊ ಡಿಸರ್ವ್ ಮಾಡದೇ ಇರುವವಳನ್ನೇ ನಾನು ದೊಡ್ಡ ದೇವತೆ ಅಂದ್ಕೊಂಡ್ಬಿಟ್ಟು ಮೋಸ ಹೋಗೋ ಥರ ಕಮಿಟ್ ಆಗಿದ್ದೆ. ಬಟ್ ನನಗೆ ಯಾವಾಗ ಬ್ರೇಕಪ್ ಆಯಿತು ಅವಾಗ ನನಗೆ ಗೊತ್ತಾಯಿತು, ಐ ಆಮ್ ವರ್ದಿ ಮ್ಯಾನ್, ನಾನು ಜಾಸ್ತಿನಿರುವೆ, ನನ್ನ ಬೆಲೆ ಜಾಸ್ತಿ ಇದೆ. ಸೊ ಸೆಲ್ಫ್ ಲವ್ ಡಬಲ್ ಆಯಿತು. ನಾನು ಬ್ರೇಕಪ್ ಆದಾಗ ಬಂದ ನೋವಿನಿಂದ ಹೊರಬರುವುದಕ್ಕಾಗಿ ಸಿಕ್ಕಾಪಟ್ಟೆ ಬುಕ್ಸ್ಗಳನ್ನು ಓದೋಕ್ಕೆ ಶುರು ಮಾಡಿಬಿಟ್ಟೆ. ಹಿಸ್ಟ್ರಿ ಬುಕ್ಸ್ಗಳನ್ನು ಓದಿದೆ, ಸೈಕಾಲಜಿಕಲ್ ಬುಕ್ಸ್ಗಳನ್ನು ಓದಿದೆ, ಫಿಲಾಸಫಿ ಬುಕ್ಸ್ಗಳನ್ನು ಓದಿದೆ. ಇದನ್ನೆಲ್ಲವನ್ನು ಓದೋದ್ರಿಂದ ನಾನೀಗ ಸದ್ಯಕ್ಕೆ ಸೈಕಾಲಜಿಯಲ್ಲಿ ಮಾಸ್ಟರ್ ಆಗಿರುವೆ. ಅದು ಹುಡುಗ ಇರಲಿ ಹುಡುಗಿ ಇರಲಿ, ನೋಡಿದರೆ ಸಾಕು ಯಾವ ಇಂಟೆನ್ಷನ್ದಿಂದ ನನ್ನ ಹತ್ರ ಬರ್ತಾ ಇದ್ದಾರೆ, ಇವ್ರಿಗೆ ಎಕ್ಸಾಕ್ಟ್ಲಿ ಏನು ಬೇಕಾಗಿದೆ, ಇವ್ರ ನಿಯತ್ ಎಷ್ಟಿದೆ, ಇವ್ರ ಯೋಗ್ಯತೆ ಎಷ್ಟಿದೆ ಅನ್ನೋದನ್ನು ಐ ಕ್ಯಾನ್ ಗೆಸ್ ಇನ್ 10 to 12 ಸೆಕೆಂಡ್, 10 ರಿಂದ 12 ಸೆಕೆಂಡಲ್ಲಿ ನಾನು ಗೆಸ್ ಮಾಡಬಲ್ಲೆ. ಅದನ್ನು ಪತ್ತೆ ಹಚ್ಚುವಷ್ಟು ಬುದ್ಧಿವಂತಿಕೆ ನನಗೆ ಸೈಕಾಲಜಿ ಬುಕ್ಸ್ಗಳನ್ನು, ಫಿಲಾಸಫಿ ಬುಕ್ಸ್ಗಳನ್ನು ಓದೋದ್ರಿಂದ ಬಂದಿದೆ. ಸೊ ಬ್ರೇಕಪ್ ಆದಾಗ ನನಗೇನು ಅವಳ ಜೊತೆ ಸುತ್ತಬೇಕಾಗಿರಲಿಲ್ಲ, ಹ್ಯಾಂಗ್ಔಟ್ ಮಾಡಬೇಕಾಗಿರಲಿಲ್ಲ, ಪದೇ ಪದೇ ಕಾಲಿಗೆ ರಿಸೀವ್ ಮಾಡು, ಪದೇ ಪದೇ ಇಮೇಲಿಗೆ ರಿಪ್ಲೈ ಕೊಡು, ಪದೇ ಪದೇ ಮೆಸೇಜ್ಗಳಿಗೆ ರಿಪ್ಲೈ ಕೊಡು, ಇಂಥದ್ದು ಯಾವುದೇ ಕಿರಿಕಿರಿ ಇರಲಿಲ್ಲ. ಸೊ ನನಗೆ ಜಾಸ್ತಿ ಕೆಲಸ ಮಾಡೋಕ್ಕೆ ಟೈಮ್ ಸಿಕ್ತು, ನಾನು ಜಾಸ್ತಿ ಕೆಲಸ ಮಾಡಿದೆ. ಜಾಸ್ತಿ ಕೆಲಸ ಮಾಡೋದ್ರಿಂದ ಜಾಸ್ತಿ ದುಡ್ಡು ಬಂತು, ನಾನು ಫೈನಾನ್ಷಿಯಲಿ ಸಕ್ಸಸ್ಫುಲ್ ಆದೆ. ಸೊ ನನಗೆ ಟೈಮ್ ಕೂಡ ಸಿಗೋಕ್ಕೆ ಶುರುವಾಯಿತು ಜಾಸ್ತಿ. ಅದಕ್ಕಾಗಿ ನಾನು ನನ್ನ ಫಿಟ್ನೆಸ್ನ ಮೇಲೂ ಕೂಡ ಫೋಕಸ್ ಮಾಡಿದೆ. ಮತ್ತು ನನಗೆ ಎಲ್ಲಿ ಬೇಕಂದ್ರಲ್ಲಿ ಟ್ರಾವೆಲ್ ಮಾಡೋಕ್ಕೆ ಫುಲ್ ಫ್ರೀಡಮ್ ಸಿಕ್ತು. ಮುಂಚೆ ನನಗೆ ಟ್ರಾವೆಲ್ ಮಾಡಬೇಕಂತಂದರೆ ಪರ್ಮಿಷನ್ ಕೇಳಬೇಕಾಗ್ತಾಯಿತ್ತು ಮೇಡಮ್ ಅವ್ರದ್ದು. ಬಟ್ ಈಗ ಯಾರದೇ ಪರ್ಮಿಷನ್ನ ಅವಶ್ಯಕತೆ ಇಲ್ಲ. ಸೊ ಐ ಕ್ಯಾನ್ ಟ್ರಾವೆಲ್ ವೆರ್ ಎವರ್ ಐ ವಾಂಟ್. ನನಗೆ ಎಲ್ಲಿ ಬೇಕೋ ಯಾವಾಗ ಬೇಕೋ ಆವಾಗ ನಾನು ಬಿಂದಾಸ್ ಆಗಿ ಟ್ರಾವೆಲ್ ಮಾಡ್ಬೋದು. ಸೊ ಜಾಸ್ತಿ ಟ್ರಾವೆಲ್ ಮಾಡೋದ್ರಿಂದ ನಾನು ಜಾಸ್ತಿ ಕಾನ್ಫಿಡೆಂಟ್ ಆಗಿರುವೆ ಮತ್ತು ಜಾಸ್ತಿ ಖುಷಿಯಾಗಿರುವೆ. ಯಾವಾಗ ನೀವು ಸೋಲೋ ಟ್ರಾವೆಲ್ ಮಾಡ್ತಿರೋ ಆವಾಗ ನಿಮ್ಮಲ್ಲಿ ಕರೇಜು, ಕಾನ್ಫಿಡೆನ್ಸು ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ಯಾಕಂದರೆ ಎಲ್ಲವನ್ನು ಕೂಡ ನೀವೇ ಮ್ಯಾನೇಜ್ ಮಾಡಬೇಕಾಗತ್ತಲ್ಲ. ನೀವು ಯಾವಾಗ ಸೋಲೋ ಟ್ರಾವೆಲ್ ಮಾಡ್ತಿರೋ ಆವಾಗ ನೀವು ಪವರ್ಫುಲ್ ಪರ್ಸನ್ ಆಗ್ತೀರಾ. ಮತ್ತು ಲಾಸ್ಟ್ ಇಯರ್ ನಾನು ಈ ಮೆಡಿಸಿನ್ನ ಬಗ್ಗೆ ತಿಳ್ಕೊಳ್ಳೇಬೇಕು. ಸ್ವಲ್ಪನಾದರೂ ನಮಗೆ ಹೆಲ್ತ್ ಕೇರಲ್ಲಿ ನಾಲೆಜ್ ಇರಬೇಕು. ನಾನು ಕೂಡ ಅವಳು ಬಿಟ್ಟೋದ ಹೆಲ್ತ್ ಟೆಕ್ ಸ್ಟಾರ್ಟಪ್ಪನ್ನು ಅವಳಿಲ್ದೇ ಕಂಟಿನ್ಯೂ ಮಾಡಬೇಕು. ಇದನ್ನು ಸಕ್ಸಸ್ಫುಲ್ಲಾಗಿ ಮಾಡಿ ತೋರಿಸಲೇಬೇಕು. ನನ್ನದೇ ಆದಂಥ ಹೆಲ್ತ್ ಕೇರ್ ಸಿಸ್ಟಮನ್ನು ಬಿಲ್ಡ್ ಮಾಡಲೇಬೇಕು ಅನ್ನೋದನ್ನು ಒಂದು ಗೋಲ್ ಸೆಟ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ನಾನು ನನ್ನ ಎಜುಕೇಷನನ್ನು ಮತ್ತೆ ರೀಸ್ಟಾರ್ಟ್ ಮಾಡಿದೆ. ಲಾಸ್ಟ್ ಇಯರ್ ಜನವರಿಯಲ್ಲಿ ನಾನು PG ಡಿಪ್ಲೊಮಾ ಇನ್ ನ್ಯೂಟ್ರಿಷನ್ ಕೋರ್ಸಿಗೆ ಜಾಯಿನ್ ಆಗಿದ್ದೆ. ಸೊ ಈ ವರ್ಷ ಫೆಬ್ರವರಿಯಲ್ಲಿ ಅದು ಕಂಪ್ಲೀಟ್ ಆಗಿ ಸದ್ಯಕ್ಕೆ ನನ್ನ ಹತ್ರ ಸರ್ಟಿಫಿಕೇಟ್ ಕೂಡ ಬಂದಿದೆ. ನೌ ಐ ಆಮ್ ಸರ್ಟಿಫೈಡ್ ನ್ಯೂಟ್ರಿಷನಿಸ್ಟ್ ಆ್ಯಂಡ್ ಸರ್ಟಿಫೈಡ್ ಯೋಗ ಟ್ರೈನರ್. ನನಗೆ ಗೊತ್ತಿದೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಡಯಟನ್ನು ಹೇಗೆ ಮೇಂಟೈನ್ ಮಾಡಬೇಕು, ಯಾವುದು ನ್ಯೂಟ್ರಿಷಿಯಸ್ ಆಗಿರುವ ಫುಡ್ ಆಗಿದೆ, ಇದು ನನಗೆ ಗೊತ್ತಿದೆ. ಯಾಕಂದರೆ ನಾನೀಗ ಅದರ ಮೇಲೇ ಕೋರ್ಸ್ ಕಂಪ್ಲೀಟ್ ಮಾಡಿ ಸರ್ಟಿಫಿಕೇಟನ್ನು ಕೂಡ ಪಡ್ಕೊಂಡಿರುವೆ. ನನ್ನ ನಾಲೆಜ್ ಹೆಚ್ಚಾಗಿದೆ. ಜೊತೆಗೆ ನಾನು ICMRನಿಂದ ಕಂಡಕ್ಟ್ ಮಾಡಲಾಗುವ ಪೋಷಣ್ ಅಭಿಯಾನದ ಒಂದು ಲರ್ನಿಂಗ್ ಪ್ರೋಗ್ರಾಮನ್ನು ಕೂಡ ಕಂಪ್ಲೀಟ್ ಮಾಡಿರುವೆ. ಮದರ್ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಮೇಲೆ ಅದನ್ನು ಕಂಪ್ಲೀಟ್ ಮಾಡಿರುವೆ. ಅದರ ಸರ್ಟಿಫಿಕೇಟ್ ಕೂಡ ನನಗೆ ಸಿಕ್ಕಿದೆ. ನನಗೀಗ 2-3 ಸರ್ಟಿಫಿಕೇಟ್ಗಳಿವೆ. ಐ ಆಮ್ ಅ ಸರ್ಟಿಫೈಡ್ ನ್ಯೂಟ್ರಿಷನಿಸ್ಟ್ ನಾವು. ಸೊ ನಾನೀಗ ಬಿಂದಾಸ್ ಆಗಿ ನನ್ನ ಹೆಲ್ತ್ ಟೆಕ್ ಸ್ಟಾರ್ಟಪ್ಪನ್ನು ಶುರು ಮಾಡ್ಬೋದು. ಒಬ್ಬರು ಡಾಕ್ಟರ್ ಕೋ-ಫೌಂಡರ್ ತೊಗೊಳ್ಳೋದಿದೆ, ಮತ್ತೆ ಕೆಲಸ ಸ್ಟಾರ್ಟ್ ಮಾಡೋದಿದೆ. ಬ್ರೇಕಪ್ ಆಗಿರೋದ್ರಿಂದ ಇಷ್ಟೆಲ್ಲ ಲಾಭಗಳು ನನಗಾಗಿವೆ. ದುಃಖ ಆಗೇ ಆಗತ್ತೆ, ನೋವಾಗತ್ತೆ. ನೀವು ಒಬ್ಬರ ಮೇಲೆ 19 ವರ್ಷ ಫ್ರೆಂಡ್ಶಿಪ್ ಅಂಥೇಳಿ ಫೀಲಿಂಗ್ಸ್ಗಳನ್ನು, ಟೈಮನ್ನು, ದುಡ್ಡನ್ನು ಇನ್ವೆಸ್ಟ್ ಮಾಡ್ತೀರಾ. 4 ವರ್ಷ ಲವ್ ರಿಲೇಷನ್ಶಿಪ್ ಅಂಥೇಳಿ ನಿಮ್ಮ ಟೈಮನ್ನು, ದುಡ್ಡನ್ನು, ಎಲ್ಲ ಎಮೋಷನ್ಸ್ಗಳನ್ನ ಇನ್ವೆಸ್ಟ್ ಮಾಡ್ತೀರಾ. ಬಟ್ ಎಲ್ಲವೂ ಕೂಡ ಉಲ್ಟಾ ಹೋದಾಗ ನಿಮಗೆ ದುಃಖ ಆಗೇ ಆಗತ್ತೆ. ಬಟ್ ನೀವು ಬ್ರೇಕಪ್ ಆಯಿತು ಅಂಥೇಳಿ ಬ್ರೋಕ್ ಡೌನ್ ಆಗಬಾರ್ದು. ಬ್ರೇಕಪ್ ಆದಾಗ ನೀವು ನಿಮ್ಮನ್ನು ಬಿಲ್ಡ್ ಮಾಡ್ಕೋಬೇಕು. ನಿಮ್ಮನ್ನು ನೀವು ರೀಬಿಲ್ಡ್ ಮಾಡೋಕ್ಕೆ ಬ್ರೇಕಪ್ ಒಂದು ಬೆಸ್ಟ್ ಅಪಾರ್ಚುನಿಟಿ ಆಗಿರುತ್ತೆ. ಇದನ್ನು ಬಳಸ್ಕೊಳ್ಳಿ.
ಬ್ರೇಕಪ್ ಒಂದು ಟ್ರೂ ಬ್ಲೆಸ್ಸಿಂಗ್ ಆಗಿದೆ. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ, ಬಿಂದಾಸ್ ಆಗಿ ನಿಮ್ಮ ಲೈಫಲ್ಲಿ ಮುಂದೆ ಸಾಗಿ. ಇಷ್ಟೇ ಇದೆ, ಇಷ್ಟು ಬಿಟ್ಟರೆ ಮತ್ತೇನೂ ಇಲ್ಲ. ಲೈಫ್ ಎಲ್ರಿಗೂ ಕೂಡ ಚಾನ್ಸ್ ಕೊಟ್ಟೇ ಕೊಡುತ್ತೆ. ನೀವು ನಿಮ್ಮ ಲೈಫನ್ನು ನಿಮ್ಮಿಷ್ಟದಂತೆ ಬದುಕಿ ಖುಷಿಯಾಗಿರಿ. ಎಲ್ಲೇ ಇರಿ, ಹೇಗೆ ಇರಿ, ಒಂಟಿಯಾಗಿರಿ ಅಥವಾ ಯಾರ ಜೊತೆಗಾದರೂ ಮಿಂಗಲ್ಲಾಗಿ, ಒಟ್ಟಿನಲ್ಲಿ ಖುಷಿಯಾಗಿರಿ. ಆಲ್ ದ ಬೆಸ್ಟ್.